ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬನ್ನಿರಿ, ದೇವರ ಮಾತುಗಳನ್ನು ಧ್ಯಾನಿಸೋಣ. ಆತನ ಸನ್ನಿಧಿಯಲ್ಲಿ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳೋಣ. ಕರ್ತನ ಸಾಕ್ಷಿಗಳಾಗಿ ಗುರಿಯ ಕಡೆಗೆ ಸಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಇಡೀ ಲೋಕವೆಲ್ಲ ಪಾಪದ ಕಡೆಗೆ ಸೆಳೆಯಲ್ಪಡುತ್ತಿರುವಾಗ ನಾವದನ್ನು ಎದುರಿಸುವುದಕ್ಕಾಗಿಯೂ ನಿಮ್ಮ ಕಡೆಗೆ ತಿರುಗುವುದಕ್ಕಾಗಿಯೂ ಗುರಿಯ ಕಡೆಗೆ ಸಾಗಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಏನಾದರೂ ಸಾಧಿಸುತ್ತಾ ಇದ್ದೀರಾ ಜೀವಿತದಲ್ಲಿ? ಏನಾದರೂ ಮಾಡಬೇಕಾದ್ರೆ ನಾವು ಕಷ್ಟಪಡಬೇಕು. ವಿದ್ಯಾಭ್ಯಾಸ ಮಾಡುವವನು ಕಷ್ಟಪಟ್ಟು ಓದಬೇಕಲ್ಲವೇ? ವ್ಯಾಪಾರ ಮಾಡುವವನಿಗೆ ಎಷ್ಟು ಕಷ್ಟ ಇವೆ ಎಂದು ನಿಮಗೆ ಗೊತ್ತಾ? ವಿವಾಹ ಮಾಡಿಕೊಳ್ಳಲು ಬಯಸುವವರಿಗೆ ಎಷ್ಟು ತೊಂದರೆ ಎದುರಾಗ್ತವೆ ಗೊತ್ತಾ? ಮಕ್ಕಳಿಲ್ಲದಿರುವಾಗ ಮಕ್ಕಳಿಲ್ಲ ಅನ್ನುತ್ತಾರೆ. ಮಕ್ಕಳಾದ್ಮೇಲೆ ಎಷ್ಟು ಜವಾಬ್ದಾರಿಕೆ ಬರುತ್ತೆ ಗೊತ್ತಾ? ನಾವು ಹೆಚ್ಚು ಆದಾಯ ಬರಬೇಕೆಂದು ಆಶಿಸುತ್ತೇವೆ. ಎಷ್ಟು ಹೆಚ್ಚು ಆದಾಯ ಬರುತ್ತದೋ ಅದರೊಂದಿಗೆ ಎಷ್ಟು ಒತ್ತಡ ಹೆಚ್ಚಾಗ್ತದೆ ಗೊತ್ತಾ? ಎಷ್ಟು ಉನ್ನತವಾದ ಸ್ಥಿತಿಗೆ ನಾವು ಹೆಚ್ಚಿಸಲ್ಪಡುತ್ತೇವೋ ಅಷ್ಟೇ ಜಾಗ್ರತೆಯಿಂದಿರಬೇಕೆನ್ನುವಂಥದ್ದು ಕೂಡ ನಾವು ಗುರುತಿಸಬೇಕು. ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಯೇಸುವಿನ ಕಡೆಗೆ ನೋಡುತ್ತಾ ನಾವು ಮುಂದಕ್ಕೆ ಸಾಗುವುದನ್ನು ಕಲಿಯುವಾಗ ಧನ್ಯರಾಗುತ್ತೇವೆ. ಈ ಲೋಕದಲ್ಲಿ ಕ್ರೈಸ್ತಿಯ ಜೀವಿತ ಎನ್ನುವಂಥದ್ದು ಒಂದು ಹೋರಾಟ ಎಂದು ಕೇಳುತ್ತೇವೆ. ಒಂದು ಪಂದ್ಯ ಆಗಿದೆ. ಒಂದು ಪಂದ್ಯದಲ್ಲಿ ಓಡುವವನನ್ನು ನೋಡಿ ಹೇಗೆ ಓಡುತ್ತಾನೆಂದು. ಫಸ್ಟ್ ಬರಬೇಕೆಂದು ಓಡುತ್ತಾನೆ. ಎಷ್ಟೋ ಜನ ಓಡ್ತಾ ಇದ್ರೂ ಸಹ ಎಲ್ಲರೂ ತಮ್ಮೊಳಗೆ ಅಂದ್ಕೊಳ್ಳೋದೇನು ಗೊತ್ತಾ? ಸೋತು ಹೋಗಬೇಕೆಂದು ಯಾರೂ ಬಯಸುವುದಿಲ್ಲ. ಸೋಲುವುದಕ್ಕೆ ಇನ್ನು ಓಡೋದ್ಯಾಕೆ ಹೇಳಿ? ಮೊದಲ ಬಹುಮಾನ ಹೊಂದಬೇಕೆನ್ನುವುದಕ್ಕಾಗಿಯೇ ಓಡ್ತಾರೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ಪರಲೋಕ ರಾಜ್ಯಕ್ಕೆ ಸೇರಬೇಕು ಎಂಬ ಒಂದು ಗುರಿ ನಮಗಿರುವುದಾದರೆ, ದೇವರನ್ನು ಸಂತೋಷಪಡಿಸಬೇಕೆಂಬ ಒಂದು ಆಸೆ ನಮಗಿರುವುದಾದರೆ, ನನ್ನನ್ನು ನಾನು ದೇವರ ಮುಂದೆ ನಿಂದಾರಹಿತನಾಗಿ ತೋರ್ಪಡಿಸಿಕೊಳ್ಳಬೇಕು. ದೇವರ ಪ್ರಣಾಳಿಕೆಗಳನ್ನು ಅರಿತು ಅವುಗಳನ್ನು ನಾನು ಹಿಂಬಾಲಿಸಬೇಕು ಎಂಬ ಆಸೆ ನಮಗುಂಟಾಗಬೇಕು. ನೀವು ವಿಶ್ವಾಸಿಗಳಾಗಿದ್ದೀರಾ? ರಕ್ಷಿಸಲ್ಪಟ್ಟಿದ್ದೀರಾ? ಕರ್ತನನ್ನು ನಂಬಿದ್ದೀರಾ? ಹಾಗಾದರೆ ಬಹಳ ಜವಾಬ್ದಾರಿಕೆಯಿಂದ ಕೂಡಿರುವ ಜೀವಿತವನ್ನು ನೀವು ಜೀವಿಸಬೇಕು. ಅದಕ್ಕೆ ದೇವರ ವಾಕ್ಯದ ಎಚ್ಚರಿಕೆಗಳು, ಗದರಿಕೆಗಳು, ದೇವರ ವಾಕ್ಯ ನಮಗೆ ಕೊಡುವಂತಹ ಸಲಹೆಗಳು, ಆದರಣೆ, ಹಾಗೆಯೇ ಪ್ರೋತ್ಸಾಹ, ನಾವು ಹೊಂದಿಕೊಳ್ಳುವ ಹಾಗೆ ಅನುದಿನವೂ ಆತನ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 24ನೇ ವಚನದಲ್ಲಿ ಪರಿಶುದ್ಧನಾದ ಪೌಲನು ಹೇಳ್ತಾನೆ, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ? ಓಟದಲ್ಲಿ ಎಷ್ಟೇ ಜನ ಓಡಿದರೂ ಸಹ ಫಸ್ಟ್ ಪ್ರೈಸ್ ಅನ್ನುವಂಥದ್ದು ಒಬ್ಬನಿಗೆ ಮಾತ್ರ ಇರುತ್ತೆ. ಕೆಲವೊಂದು ಪಂದ್ಯಗಳಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಇರಲ್ಲ. ಸೊ ಪ್ರತಿಯೊಬ್ಬನ ಗುರಿ ಏನಾಗಿರುತ್ತೆ? ನಾನು ಪ್ರಥಮ ಬಹುಮಾನವನ್ನು ಹೊಂದಿಕೊಳ್ಳಬೇಕು ಎಂದು ಯೋಚಿಸಿ ಶತಃಗತಃ ಅವನು ಪ್ರಯತ್ನಿಸುತ್ತಾನೆ. ಅದಕ್ಕೋಸ್ಕರ ಸಿದ್ಧಗೊಳ್ತಾನೆ. ಅವನು ಆ ಓಟದಲ್ಲಿ ಓಡುವುದಕ್ಕಾಗಿ ಗುರಿಯನ್ನು ನೋಡುತ್ತಾ ಮುಂದೆ ಸಾಗುತ್ತಾನೆ. ಅವರಂತೆ ನೀವೂ ಬಿರುದನ್ನು ಪಡೆದುಕೊಳ್ಳಬೇಕಂತಲೇ ಓಡಿರಿ. ಏನೋ ಬದುಕುತ್ತಿದ್ದೇವೆ, ಕ್ರೈಸ್ತಿಯ ಜೀವಿತ ನಾವು ಬದುಕುತ್ತಿದ್ದೇವೆ ಎನ್ನುವಂತೆ ನಾವು ಜೀವಿಸುತ್ತಿದ್ದೇವೆ. ಆದರೆ ನಾನು ದೇವರಿಗೆ ಇಷ್ಟಕರವಾಗಿರಬೇಕು. ದೇವರು ಕೊಡುವ ಬಹುಮಾನ ನಾನು ಹೊಂದಿಕೊಳ್ಳಬೇಕು. ಆ ಕಿರೀಟ ನಾನು ಸಂಪಾದಿಸಿಕೊಳ್ಳಬೇಕು. ಆತನೊಂದಿಗೆ ಕೂತುಕೊಳ್ಳುವ ಭಾಗ್ಯ ಹೊಂದಿಕೊಳ್ಳಬೇಕೆಂಬ ಆಸೆಯಿಂದ ಕ್ರೈಸ್ತತ್ವ ಆಗಲಿ, ಇಲ್ಲವೇ ಆಧ್ಯಾತ್ಮಿಕ ಜೀವಿತವಾಗಲಿ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಗುರಿಯ ಕಡೆಗೆ ಓಡುವಂಥವರು ನಮ್ಮಲ್ಲಿ ಎಷ್ಟು ಜನ ಇದ್ದೇವೆ? ಭಕ್ತಿ ಅನ್ನುವಾಗ ಯಾವಾಗ ನೋಡಿದ್ರೂ ಸಹ ನಾವು ಈ ಲೋಕದಲ್ಲಿರುವವುಗಳನ್ನು ಬೇಡಿಕೊಳ್ಳುವಂಥದ್ದಾಗಿದೆಯಾ? ನಾವು ಭೂ ಸಂಬಂಧವಾದವುಗಳ ವಿಷಯದಲ್ಲಿ ಮಾತ್ರವೋ ಭಕ್ತಿಯನ್ನು ಆಚರಿಸಬೇಕಾದದ್ದು? ಹಾಗಾದರೆ ಲೋಕದಲ್ಲಿರುವ ಬೇರೆ ಎಲ್ಲರಿಗಿಂತಲೂ ನಾವೇ ಹೆಚ್ಚು ದೌರ್ಭಾಗ್ಯರಾಗಿರುತ್ತೇವೆ ಎಂದು ಬೈಬಲ್ ಹೇಳುತ್ತದೆ. ನಾನು ದೇವರ ರಾಜ್ಯಕ್ಕೆ ವಾರಸುದಾರನಾಗಬೇಕು, ದೇವರ ಮೆಚ್ಚಿಕೆ ಹೊಂದಿಕೊಳ್ಳಬೇಕು ಎಂಬ ಗುರಿ ನಾವು ಹೊಂದಿಕೊಂಡಿರಬೇಕು. ಆವಾಗಲೇ ನಾವು ಪೂರ್ಣ ಹೃದಯದಿಂದ ಕರ್ತನನ್ನು ಹಿಂಬಾಲಿಸುತ್ತೇವೆ ಮತ್ತು ಯಾವುದೇ ಕೆಲಸ ಮಾಡಿದರೂ, ಯಾವುದೇ ಯೋಚಿಸಿದರೂ ಅದನ್ನು ಆತನ ಪ್ರಣಾಳಿಕೆಯಲ್ಲಿ ಆತನ ಚಿತ್ತವನ್ನು ಅರಿತು ಆತನನ್ನು ಮಹಿಮೆ ಪಡಿಸಬೇಕೆಂಬ ಆಸೆಯಿಂದ ಓಡುತ್ತೇವೆ. ಏನೋ ಗುರಿಯಿಲ್ಲದ ಭಕ್ತಿ ಕುರುಡಾದ ಭಕ್ತಿ ಎನ್ನುವಂತೆ
ಒಂದು ಧ್ಯೇಯೇ ಇಲ್ಲದಂತಹ ಪ್ರಾರ್ಥನೆಯ ಜೀವಿತವಾಗಲಿ, ಧ್ಯೇಯವಿಲ್ಲದ ಪ್ರಾರ್ಥನಾ ಜೀವಿತಗಳಿರ್ತವೆ. ಏನೋ ಸುಮ್ಮನೆ ಹೆಸರಿಗೆ ಮಾತ್ರ ಪ್ರಾರ್ಥಿಸ್ತಾರೆ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದಾದ ಮೇಲೆ ನಾನು ವಾಕ್ಯ ಓದಿದ್ದೇನೆ ಅನ್ನುತ್ತಾರೆ. ಆಲಯಕ್ಕೆ ಹೋಗಿ ಅಲ್ಲಿ ಏನೋ ಸ್ವಲ್ಪ ಹೊತ್ತು ಹೇಳಿರುವುದನ್ನು ಕೇಳಿ ಏನೋ ಅವಸರದಲ್ಲಿ ಬಂದು ನಾನು ಕೂಡ ಭಕ್ತಿಯನ್ನು ಪಾಲಿಸುತ್ತಿದ್ದೇನೆ ಅನ್ನುತ್ತಾರೆ. ಆದರೆ ಬಹುಮಾನ ಹೊಂದಬೇಕೆಂಬ ಆಸೆ ಎಷ್ಟು ಜನರಿಗಿದೆ? ಬಹುಮಾನ ಹೊಂದಬೇಕೆಂದಿರುವವನು ಗುರಿಯ ಕಡೆಗೆ ಓಡುತ್ತಾನೆ. 25ನೇ ವಚನ ಹೇಳುವುದೇನೆಂದರೆ, ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಪಂದ್ಯದಲ್ಲಿ ಹೋರಾಡಬೇಕು, ಜಯಿಸಬೇಕು ಎಂದಿರುವವನು ಎಲ್ಲಾ ವಿಷಯಗಳಲ್ಲಿ ಮಿತವಾಗಿ ಇರುತ್ತಾನೆ. ನಾನು ಓಟಕ್ಕಾಗಿ ರೆಡಿ ಆಗ್ತಿದ್ದೇನೆ ಅಂತ ಹೇಳಿ 3 ಹೊತ್ತು ಮೇಯ್ತಾ ಇದ್ರೆ ತೂಕ ಜಾಸ್ತಿ ಆದ್ರೆ ನಾವು ಓಡ್ಲಿಕ್ಕಾಗುತ್ತಾ? ಈ ದಿನ ನೋಡಿ, ಬಾಡಿಯನ್ನು ಫಿಟ್ ಆಗಿಟ್ಕೊಳ್ಬೇಕೆಂದು ಎಷ್ಟು ಜನ ಬಾಯಿ ಕಟ್ಕೊಳ್ತಾ ಇದ್ದಾರೆ ಗೊತ್ತಾ? ಎಷ್ಟೇ ತಿನ್ನುವುದಕ್ಕೋಸ್ಕರ ಇದ್ರೂ ಸಹ ಅವುಗಳನ್ನು ಮುಟ್ಟಲಾರದಂತೆ ಅವರು ತಮ್ಮ ಶರೀರ ದೃಢತ್ವ ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡ್ತಿದ್ದಾರೆ, ಸೆಲ್ಫ್ ಡಿಸಿಪ್ಲಿನ್ ಮಾಡಿಕೊಳ್ತಿದ್ದಾರೆ. ಹಾಗಾದರೆ ನಾವು ಆಧ್ಯಾತ್ಮಿಕ ವಿಷಯಗಳಲ್ಲಿ ದೇವರ ಮೆಚ್ಚುಗೆಯನ್ನು ಹೊಂದಿಕೊಳ್ಳಬೇಕು, ದೇವರ ಮುಂದೆ ಫಿಟ್ ಆಗಿರಬೇಕು. ಯಸ್, ಯು ಆರ್ ಫಿಟ್, ಯು ಆರ್ ಅನ್ಫಿಟ್ ಅನಿಸಿಕೊಳ್ಳದಂತೆ ದೇವರು ನನ್ನನ್ನು ಮೆಚ್ಚಿಕೊಳ್ಳಬೇಕೆಂದು ಆಶಿಸುವಂಥವರು ಮಿತವಾಗಿರುತ್ತಾರೆ. ಎಲ್ಲಾ ವಿಷಯಗಳಲ್ಲಿ, ಊಟ ಮಾಡುವ ವಿಷಯದಲ್ಲಿಯೂ ಮಿತವಾಗಿರ್ತಾರೆ, ವಸ್ತ್ರಧಾರಣೆಯ ವಿಷಯದಲ್ಲಿ ಮಿತವಾಗಿರುತ್ತಾರೆ. ಹೌದಲ್ಲವೇ? ಒಂದು ಓಟದ ಪಂದ್ಯದಲ್ಲಿ ಓಡುವವನನ್ನು ಎಂದಾದರೂ ನೀವು ನೋಡಿದ್ದೀರಾ? ಅವರೇನಾದರೂ ಸೂಟು ಬೂಟು ಹಾಕಿಕೊಂಡು ಓಡುತ್ತಾರೋ? ಕೆಲವೊಂದು ಜನ ಲೇಡೀಸ್ ಕೂಡ ಓಡುತ್ತಾರೆ ಉನ್ನತವಾದ ಶ್ರೇಣಿಯಲ್ಲಿ. ಅವರು ಓಡುವಾಗ ಒಂದು ಒಳ್ಳೆ ರೇಷ್ಮೆ ಸೀರೆ ಕಟ್ಟಿಕೊಂಡು ಬಂಗಾರದ ಆಭರಣ ಧರಿಸಿಕೊಂಡು ಓಡುತ್ತಾರೋ? ಆಭರಣಗಳೆಲ್ಲ ಧರಿಸಿಕೊಂಡು ಓಡುತ್ತಾರೋ? ಅವೆಲ್ಲವುಗಳನ್ನು ಪಕ್ಕಕ್ಕೆ ತೆಗೆದಿಟ್ಟು ಎಷ್ಟೋ ಸಿಂಪಲ್ ಆಗಿ, ಎಷ್ಟೋ ಲೈಟ್ ವೇಟ್ ಆಗಿ ಓಡ್ತಾರೆ. ಯಾಕೆಂದ್ರೆ ಓಟದಲ್ಲಿ ಓಡುವುದಕ್ಕಾಗಿ ಈ ಭಾರಗಳು ನನ್ನನ್ನು ಹಿಂದೆ ಬೀಳಿಸಬಾರದು ಅಂದ್ಕೊಳ್ತಾರೆ. ಈ ದಿನ ಯೇಸುವಿಗೋಸ್ಕರ ಜೀವಿಸಬೇಕೆಂದಿರುವವರು ಅಹಿತ ವಿಚಾರಗಳಿಂದ ತುಂಬಲ್ಪಡ್ತಿದ್ದಾರೆ. ಅಹಿತ ವಿಚಾರಗಳು, ಧನದ ಮೋಸಗಳು, ಈ ಜೀವನ ಸಂಬಂಧವಾದ ಚಿಕ್ಕಿನಲ್ಲಿ ಸಿಕ್ಕಾಕೊಂಡು ದೇವರಿಗೋಸ್ಕರ ನಡೆಯಲಿಕ್ಕಾಗುತ್ತಿಲ್ಲ, ದೇವರಿಗೋಸ್ಕರ ಓಡ್ಲಿಕ್ಕಾಗ್ತಿಲ್ಲ. ನಿಮ್ಮ ಭಕ್ತಿಯನ್ನು ಹಾಳು ಮಾಡುವ ಉದ್ಯೋಗವಾಗಲಿ, ಆದಾಯವಾಗಲಿ, ಕೆಲಸ ಯಾವುದಾದರೂ ಇರೋದಾದರೆ ಅದಕ್ಕೆ ಇವತ್ತೇ ಗುಡ್ ಬೈ ಹೇಳಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀವು ಕಷ್ಟಪಡ್ತೀರಿ ರಾತ್ರಿ ಹಗಲು, ದೇವರಿಗೂ ಕೂಡ ಸಮಯ ಕೊಡಲಾರದಂತೆ. ನೀವು ಎಷ್ಟೇ ಹೋರಾಡಿದರೂ ಸಹ ನಿಮಗೆ ಸಿಗಲಾರದಂತಹ ಆಶೀರ್ವಾದಗಳು. ನೀವು ಯೇಸುವಿನ ಕಡೆಗೆ ನೋಡುವುದಾದರೆ, ಆತನ ಗುರಿಯ ಕಡೆಗೆ ಸಾಗುವುದಾದರೆ, ಆತನು ನಿಮ್ಮನ್ನು ಕಾಪಾಡುವ ಆತನಾಗಿರುತ್ತಾನೆ. ಎಲ್ಲಾ ವಿಷಯಗಳಲ್ಲಿ ಅಂಥವರು ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದಲು ಸಾಧನೆ ಮಾಡುವವರಾಗಿದ್ದೇವೆ. ಈ ಮಾಂಸಾಹಾರ ನಮಗೆ ಬೇಡ, ಈ ದ್ರಾಕ್ಷರಸ ಬೇಡ, ನನ್ನ ಶರೀರ ಜಾರತ್ವದಿಂದ ಅಪವಿತ್ರಪಡಿಸಿಕೊಳ್ಳುವುದಿಲ್ಲ, ನಾನು ಹೊಟ್ಟೆಬಾಕನಾಗಿ ಕಂಡದೆಲ್ಲ ತಿಂದು ರೋಗವನ್ನು ತಂದುಕೊಳ್ಳುವುದಿಲ್ಲ, ನಾನು ಗಂಟೆಗಳವರೆಗೂ ಹೊತ್ತು ಗೊತ್ತು ಇಲ್ಲದೆ ನಿದ್ರೆ ಮಾಡುವುದಿಲ್ಲ, ಯಾವಾಗಲೂ ನಿದ್ದೆ ಮಾಡುವವನಾಗಿರೋದಿಲ್ಲ, ಹೊಟ್ಟೆಬಾಕನಾಗಿರುವುದಿಲ್ಲ, ಸೋಮಾರಿಯಾಗಿರೋದಿಲ್ಲ. ನಿಜವಲ್ಲವೋ ಪ್ರಿಯರೇ? ಸೋಮಾರಿಗಳು, ಹೊಟ್ಟೆಬಾಕರು, ನಿದ್ದೆ ಮಾಡುವವರು, ಈ ಗರ್ವಿಷ್ಠರು ಇವರೆಲ್ಲ ಒಂದೇ ಗುಂಪಿಗೆ ಸೇರಿದವರು, ಹೌದಲ್ಲವೇ? ಇಂಥವರು ಓಟದಲ್ಲಿ ಓಡಿ ಜಯಿಸಲಿಕ್ಕೆ ಸಾಧ್ಯವಾಗುತ್ತದೋ? ಓಟದಲ್ಲಿ ಓಡಿ ಜಯ ಸಾಧಿಸಬೇಕಾದರೆ ನಾವು ನಮ್ಮನ್ನೇ ಕಂಟ್ರೋಲ್ ಮಾಡಿಕೊಳ್ಳಬೇಕು. ನಾವು ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುವುದನ್ನು ಕಲಿಯಬೇಕು. ಪೌಲನು ಹೇಳ್ತಾನೆ ಎಲ್ಲಾ ವಿಷಯಗಳೆಂದು. ನಾವು ಆಧ್ಯಾತ್ಮಿಕ ವಿಷಯಗಳಿಗೋಸ್ಕರ ಮಿತವಾಗಿರಬೇಕು. ಇದು ನನಗೆ ಸಾಕು, ಈ ಹೊತ್ತಿಗೆ ಇದು ಸಾಕು, ಈ ಸಮಯಕ್ಕೆ ಇದು ಸಾಕು, ಈ ಸಂಪಾದನೆ ಇನ್ನು ಸಾಕು. ಕೆಲವರಿಗೆ ಎಂಥ ಆಸೆ ಇರುತ್ತೆ ಗೊತ್ತಾ? ಎಷ್ಟೇ ದುಡ್ಡು ಸಂಪಾದಿಸಿದರೂ ಇನ್ನೂ ಸಂಪಾದಿಸಬೇಕೆಂಬ ಆಸೆ ಇರುತ್ತೆ. ಒಂದು ದಿನ ಒಬ್ಬ ಹುಡುಗ ಸಮುದ್ರದ ತೀರದ ಬಳಿಯಲ್ಲಿ ಕೂತ್ಕೊಂಡು ಆಕಾಶದ ಕಡೆಗೆ ನೋಡಿ ಆನಂದಿಸ್ತಿದ್ದ. ಅವನ ಎದುರುಗಡೆ ಹಾದು ಹೋಗುವ ಒಬ್ಬ ವ್ಯಕ್ತಿ, ಏನಯ್ಯ ಹೀಗೆ ಸುಮ್ಮನೆ ಕೂಡೋದಕ್ಕಿಂತ ಮೀನು ಹಿಡಿಯಬಹುದಲ್ಲ ಅಂದನಂತೆ. ಹಿಡಿದಿದ್ದೇನೆ ಸಾರಿ, ದಿನಕ್ಕೆ ಬೇಕಾದಷ್ಟು ಹಿಡಿದಿದ್ದೇನೆ ಅಂದನಂತೆ. ಇನ್ನಷ್ಟು ಹಿಡಿಯಬಹುದಲ್ಲವೇ? ಇನ್ನೂ ಹೆಚ್ಚು ಹಿಡಿಯಬಹುದಲ್ಲವೇ? ಹಿಡಿದು ಏನ್ ಮಾಡನ್ನುತ್ತೀರಿ? ಮಾರಾಟ ಮಾಡ್ಬೋದಲ್ಲವೇ? ಸರಿ, ಮಾರಿದ್ರೆ ಏನ್ ಬರುತ್ತೆ? ದುಡ್ಡು ಸಿಗುತ್ತೆ. ಸರಿ, ದುಡ್ಡು ಬಂದ್ರೆ ಏನ್ ಮಾಡಬೇಕು? ಮನೆ ಕಟ್ಟಿಕೊಳ್ಳಬಹುದಲ್ಲವೇ?
ಸರಿ, ಮನೆ ಕಟ್ಕೊಂಡು ಏನ್ ಮಾಡನ್ನುತ್ತೀರಿ? ಹಾಯಾಗಿ ಕುರ್ಚಿಯ ಮೇಲೆ ಕೂತ್ಕೊಂಡು ಆನಂದವಾಗಿ ಇರಬಹುದಲ್ಲವೇ ಅಂದನಂತೆ. ಅದಕ್ಕೆ ಅವನು ಹೇಳ್ತಾನೆ, ಮತ್ತೆ ಈಗ ನಾನು ಮಾಡ್ತಿರೋದು ಅದೇ ತಾನೇ. ಇವಾಗ ಹಾಯಾಗಿ ಕೂತ್ಕೊಂಡು ಆಕಾಶದ ಕಡೆಗೆ ದೇವರ ಸೃಷ್ಟಿಯನ್ನು ನೋಡುತ್ತಾ ಎಂಜಾಯ್ ಮಾಡ್ತಿದ್ದೇನೆ. ಈ ಹೊತ್ತಿಗೆ ಬೇಕಾದಷ್ಟು ಸಂಪಾದಿಸಿಕೊಂಡಿದ್ದೇನೆ, ನಾಳೆಯ ಚಿಂತೆ ನನಗಿಲ್ಲ. ನಿಜವೇ ಅಲ್ಲವೋ? ನಾವು ಯಾವುದಕ್ಕೋಸ್ಕರ ಆತುರ ಪಡುತ್ತಿದ್ದೇವೆ? ಒಂದು ಗಾದೆ ಇದೆಯಲ್ಲವೇ, ಗೂಡಲ್ಲಿರುವ 2 ಗುಬ್ಬಿಗಳಿಗಿಂತಲೂ ಕೈಯಲ್ಲಿರುವ 1 ಗುಬ್ಬಿಯೇ ಮೇಲಂತೆ. ಅಷ್ಟೇ ಅಲ್ಲವೋ? ಇರುವ 1 ಗುಬ್ಬಿಗಾಗಿ ಸಂತೋಷಿಸದೆ ಅದಕ್ಕೋಸ್ಕರ ಇದನ್ನು ಬಿಟ್ಟು ಬಿಡೋದಾದ್ರೆ ಹಾರಿ ಹೋಗ್ತಾವಲ್ಲವೇ, ತಪ್ಪಿಸ್ಕೊಂಡು ಹೋಗ್ತಾವಲ್ಲವೇ? ಮತ್ತೆ ಸಿಗ್ತಾವೆಂಬ ಗ್ಯಾರಂಟಿ ಏನಿದೆ? ಇದನ್ನ ಮನುಷ್ಯರಿರೋದು ಹಾಗೆ, ಏನೋ ಎಕ್ಸ್ಟ್ರಾ ಸಂಪಾದನೆ ಮಾಡಿಕೊಳ್ಬೇಕು, ಕೂಡಿಸಿಟ್ಕೊಳ್ಬೇಕು ಎಂಬ ಪ್ರಯಾಸದಲ್ಲಿದ್ದಾರೆ ಹೊರತು ನನ್ನ ಗುರಿ ಪರಲೋಕ. ನನ್ನ ಕರ್ತನು ಕೊಡುವ ಬಹುಮಾನ ಈ ಲೋಕದಲ್ಲಿರುವಂತಹ ಯಾವುದೊಂದರೊಂದಿಗೂ ಹೋಲಿಸಲಾರೆ ಎಂದು ಗುರುತಿಸಿಕೊಳ್ಳುತ್ತಾ ಇದ್ದೇವಾ? ಪರಿಶುದ್ಧನಾದ ಪೌಲ ಅಂತಹ ಗುರಿಯುಳ್ಳವನಾಗಿರುವುದರಿಂದಲೇ 26ನೇ ವಚನದಲ್ಲಿ ಹೇಳ್ತಾನೆ, ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತು ಇಲ್ಲದವನಾಗಿ ಓಡದೆ, ಏನಂತೆ? ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ ಅನ್ನುತ್ತಾನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಕೆಲವರು ಗುರಿಯಿಲ್ಲದೆ ಓಡ್ತಲೇ ಇರ್ತಾರೆ. ಆದರೆ ಯಾವ ಕಡೆಗೆ ಓಡ್ತಿದ್ದಾರೆ? ಯಾಕೆ ಓಡ್ತಿದ್ದಾರೆ? ನಾವು ಎಷ್ಟು ದೂರ ಓಡಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಆದರೆ ಗುರಿ ನೋಡಿ ಓಡ್ತಿದ್ದೇವೋ ಎಂಬುದು ಮುಖ್ಯ. ನಾವು ಎಷ್ಟು ಬಾಣ ಬಿಟ್ಟಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಗುರಿ ಇಟ್ಟು ಹೊಡೆದಿದ್ದೇವೋ ಎನ್ನುವುದು ಮುಖ್ಯವಾಗಿದೆ. ಬೈಬಲ್ನಲ್ಲಿ ಏಸಾವನು ಒಳ್ಳೆ ನೈಪುಣ್ಯತೆ ಉಳ್ಳಂತಹ ಬೇಟೆಗಾರನು ಎಂದು ನೋಡ್ತೇವೆ. ಬಹಳ ಬೇಟೆಯಾಡುವುದರಲ್ಲಿ ನೈಪುಣ್ಯತೆ ಉಳ್ಳವನಾಗಿದ್ದನು, ಆದರೆ ಸೋಮಾರಿಯಾಗಿದ್ದ, ಹೊಟ್ಟೆಬಾಕನಾಗಿದ್ದ. ಅದಕ್ಕೆ ಸಾಯಂಕಾಲದವರೆಗೂ ಬೇಟೆ ಆಡ್ತಾನಂತೆ, ಆಯಾಸಗೊಂಡು ಬರ್ತಾನಂತೆ, ಒಂದು ಕೂಡ ಸಂಪಾದಿಸಿಲ್ಲ. ಮತ್ತೆ ಏನ್ ಮಾಡಿದ? ಗುರಿ ಇಲ್ಲದೆ ಹೊಡೆದಿದ್ದ. ಬಹಳ ದೊಡ್ಡವನು ನಾನು, ಬಹಳ ಬೇಟೆ ಆಡಬಲ್ಲೆನು ಅಂದುಕೊಳ್ಳುತ್ತಲೇ ನಿರ್ಲಕ್ಷ್ಯತನದಿಂದ ಬೇಟೆ ಆಡಿರುವುದರಿಂದ ಯಾವ ಬೇಟೆ ಸಿಗಲಿಲ್ಲ. ಸಾಯಂಕಾಲ ಆಯಾಸಗೊಂಡು ಮನೆಗೆ ಬರೋಷ್ಟೊತ್ತಿಗೆ ತಮ್ಮ ಆಹಾರ ಸಿದ್ಧ ಮಾಡಿಕೊಳ್ತಿರುವಾಗ ಏನನ್ನುತ್ತಾನೆ? ಆ ಆಹಾರ ನನಗೂ ಸ್ವಲ್ಪ ಕೊಡು ತಮ್ಮ ಅನ್ನುತ್ತಾನೆ. ಅದಕ್ಕೆ ಬದಲಾಗಿ ಯಾಕೋಬನು, ನಿನ್ನ ಚೊಚ್ಚಲತನದ ಹಕ್ಕು ಕೊಟ್ರೆ ತಿನ್ನಲು ಆಹಾರ ಕೊಡ್ತೇನೆ ಅನ್ನುತ್ತಾನೆ. ಇದೇನು ತಮ್ಮ ನೀನ್ ಮಾತಾಡೋದು? ಹೊತ್ತು ಆಹಾರಕ್ಕಾಗಿ ನೀನು ನನ್ನ ಚೊಚ್ಚಲತನದ ಹಕ್ಕನ್ನೇ ಕೇಳ್ತಾ ಇದೆಯಲ್ಲವೇ? ಅಂದ್ರೆ ಆ ಕಾಲದಲ್ಲಿ ಚೊಚ್ಚಲ ಮಗನಿಗೆ 2 ಪಾಲಿರ್ತಿತ್ತು. ಚೊಚ್ಚಲ ಮಗನಾಗಿರೋದು ದೊಡ್ಡ ಭಾಗ್ಯ ಆಗಿತ್ತು. ಅದು ಯಾರು ಕೊಂಡುಕೊಳ್ಳಲಿಕ್ಕಾಗ್ತಿರ್ಲಿಲ್ಲ, ಅಂದುಕೊಳ್ಳಲಿಕ್ಕಾಗ್ತಿರ್ಲಿಲ್ಲ. ದೇವರು ಮೊದಲನೇ ಫಲವಾಗಿ ಹುಟ್ಟಿಸಿರುವವನೇ ಚೊಚ್ಚಲನು. ಅಂತಹ ದೊಡ್ಡ ಭಾಗ್ಯವನ್ನು ಒಂದು ಹೊತ್ತಿನ ಆಹಾರಕ್ಕಾಗಿ ಮಾರಿಕೊಳ್ತಾನೆ ಏಸಾವನು. ಯಾಕೆ ಬೇಟೆ ಆಡ್ಲಿಕ್ಕಾಗ್ಲಿಲ್ಲ? ಗುರಿ ಇಲ್ಲ. ಗುರಿ ಇಲ್ಲದೆ ನಾವು ಮಾಡುವಂತಹ ಕೆಲಸಗಳಲ್ಲಿ ಕೊನೆಗೆ ನಮಗೆ ಸಿಗೋದೆಲ್ಲ ಝೀರೋವೇ. ಒಂದು ಧ್ಯೇಯ ಇರಬೇಕು, ಒಂದು ಉದ್ದೇಶ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು. ನೀವು ಯಾವುದೇ ಕೆಲಸ ಮಾಡಿದ್ರೂ ಸಹ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಓದಬೇಕು. ಆಯ್ತು, ಓದುತ್ತೇನೆ ಅಂದ್ರೆ ಸಾಲೋದಿಲ್ವಲ್ಲ. ಇದನ್ನು ನಾನು ಸಾಧಿಸುತ್ತೇನೆ ಎಂಬ ಗುರಿ ಅದರ ಮೇಲೆ ಇಡಬೇಕು. ದೇವರ ವಿಷಯದಲ್ಲಿ ಕೂಡ, ಆಧ್ಯಾತ್ಮಿಕ ವಿಷಯದಲ್ಲಿ ಕೂಡ ನಮ್ಮಲ್ಲಿ ಬಹಳಷ್ಟು ಜನ ನಾನಿನ್ನೂ ರಕ್ಷಣೆ ಹೊಂದಿಲ್ಲ ಎಂದು ಹೇಳುತ್ತಲೇ ಇರ್ತಾರೆ. ರಕ್ಷಿಸಲ್ಪಟ್ಟಿದ್ದೇನೆ, ಆದರೆ ಇಂತಹ ವಿಷಯದಲ್ಲಿ ನನಗೆ ಜಯ ಇಲ್ಲ ಅನ್ನುತ್ತಾರೆ. ಒಂದು ದಿನ ಭಾರದಿಂದ ಪ್ರಾರ್ಥನೆ ಮಾಡಿ ನೋಡಿ, ಆಯ್ತು ಇವತ್ತಲ್ಲ ನಾಳೆ ಮಾಡ್ತೇನೆ ಅನ್ನುತ್ತಾ ಜೀವಿತದಲ್ಲಿ ಪರಿಶುದ್ಧಗೊಳಿಸಲ್ಪಡದೆ ಅನೇಕ ಮಂದಿ ವಿಶ್ವಾಸಿಗಳು ಕ್ರೈಸ್ತ ಜೀವಿತದಲ್ಲಿ ಸಾಗುತ್ತಾ ಇದ್ದಾರೆ. ಕಾರಣ ಗುರಿ ನೋಡಲಾರದವರಾಗಿದ್ದಾರೆ. ಗುರಿ ಇಲ್ಲದ ಭಕ್ತಿ ಕುರುಡು ಭಕ್ತಿಯಾಗಿದೆ ಎಂದು ಹೇಳಿದ್ದೇನಲ್ಲವೇ? ಗುರಿಯುಳ್ಳಂತಹ ಜೀವಿತ ಆಗಿರಬೇಕು. ನಾವು ಪ್ರಾರ್ಥಿಸಲು ಮೊಳಕಾಲು ಉರಿದಾಗ ಗುರಿ ಇರಬೇಕು, ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಬೇಕೆಂದು. ನಾವು ದೇವರ ಆಲಯಕ್ಕೆ ಹೋಗುವಾಗ ಒಂದು ಉದ್ದೇಶ ಇರಬೇಕು, ಯಾಕೆ ಎದಕ್ಕಾಗಿ ಹೋಗ್ತಿದ್ದೇವೆಂದು. ಒಂದು ಆಚಾರವಾಗಿಯೋ ಅಥವಾ ಈ ದಿನ ಯಾವ ಮಾತು ದೇವರು ನನ್ನೊಂದಿಗೆ ಮಾತಾಡ್ಲಿಕ್ಕಿದ್ದಾರೆ ಎಂಬ ಆಸೆಯಿಂದಲೋ. ಪ್ರತಿಯೊಂದು ವಿಷಯದಲ್ಲಿ ನಮಗೆ ಒಂದು ಗುರಿ ಇರಬೇಕು. ಗುರಿ ಇಲ್ಲದೆ ನಾವು ಎಷ್ಟೇ ದೂರ ಓಡಿದರೂ ಸಹ, ನೀವು ಈ ಕಡೆಯಿಂದ ಆ ಕಡೆಯವರೆಗೂ ಎಷ್ಟೇ ದೂರ ಓಡಿದರೂ ಏನು ಪ್ರಯೋಜನ ಹೇಳಿ? ಬಹಳಷ್ಟು ಜನರಿಗೆ ನೋಡಿ, ಬಹಳ ಸ್ಪೀಡ್ ಆಗಿ ಹೋಗ್ತೇವೆ ಅನ್ನುತ್ತಾರೆ. ಅಲ್ಲಿರುವ ಸೈನ್ ಬೋರ್ಡ್ ನೋಡಲಾರದೆ ವೇಗವಾಗಿ ಹೋಗಿ ಕೊನೆಗೆ ಎಲ್ಲೋ ಸಿಕ್ಕಾಕೊಂಡು ಡೆಡ್ ಎಂಡಿಗೆ ಹೋದಾಗ ಎದುರುಗಡೆ ಗೋಡೆ ಕಟ್ಟಲಾಗಿರುತ್ತೆ, ಮುಂದೆ ದಾರಿ ಇರಲ್ಲ, ಅಲ್ಲಿಗೆ ಹೋಗಿ ನಿಲ್ಲುತ್ತಾರೆ. ಅಂಥವ್ರು ಎಷ್ಟು ದೂರ ತಪ್ಪು ದಾರಿಯಲ್ಲಿ ಹೋಗುತ್ತಾರೋ ಅಷ್ಟೇ ದೂರ ಹಿಂತಿರುಗಿ ಬಂದ ಹೊರತು ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕಾಗಲ್ಲ. ಹಾಗೆಯೇ ಇದೆ ಈ ದಿನ ನಮ್ಮ ಭಕ್ತಿಯ ಜೀವಿತ ಕೂಡ. ಪೌಲನು ಹೇಳ್ತಾನೆ, ನಾನು ಗುರಿ ನೋಡಲಾರದೆ ಓಡುತ್ತಾ ಇಲ್ಲ, ಗುರಿಯ ಕಡೆಗೆ ಓಡುತ್ತಾ ಇದ್ದೇನೆ. ಗಾಳಿಯನ್ನು ಗುದ್ದುವಂತೆ ನಾನು ಹೋರಾಡುತ್ತಾ ಇಲ್ಲ. ಅಂದ್ರೆ ಸುಮ್ಮನೆ ಗುರಿ ಇಲ್ಲದೆ ನಾನು ಹೋರಾಡುತ್ತಾ ಇಲ್ಲ, ಏನೋ ಗಾಳಿಯಲ್ಲಿ ಹೀಗೆ ಗುದ್ದಿರುವಂತೆ ಗುದ್ದಾಡ್ತಾ ಇಲ್ಲ.
ಆದರೆ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೆನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಈ ಶರೀರವನ್ನು ನಾವು ಜಜ್ಜಿಕೊಳ್ಳಬೇಕಾದ್ರೆ ಸುಮ್ಮನೆ ಸುತ್ತಿಗೆಟ್ಕೊಂಡು ಜಜ್ಜಿಕೊಳ್ಳುವಂಥದ್ದಲ್ಲ. ಈ ಶರೀರದ ಕೋರಿಕೆಗಳಿಗೆ ನಾವು ನೋ ಎಂದು ಹೇಳಬೇಕು. ಶರೀರವನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ಆತ್ಮನ ಸಹಾಯದಿಂದ ಶರೀರದ ಕಾರ್ಯಗಳೆಲ್ಲ ನಾವು ಲಯಗೊಳಿಸಬೇಕು. ಅದೇ ಭಕ್ತಿಯಲ್ಲಿ ಯುಕ್ತರಾಗಿರುವಂಥದ್ದು, ಭಕ್ತಿಯಲ್ಲಿ ಪರಿಪೂರ್ಣರಾಗುವಂಥದ್ದಾಗಿರುತ್ತೆ. ನಿಮ್ಗೆಷ್ಟೇ ಭಕ್ತಿ ಇದ್ರೂ ಸಹ ಶರೀರ ಭಾವಕ್ಕೆ ನೀವು ಒಳಗಾಗುವುದಾದರೆ, ಶರೀರ ಇಚ್ಛೆಗಳಿಗೆ ಒಳಗಾಗುವುದಾದರೆ, ಶರೀರ ನಿಮ್ಮನ್ನು ನಡೆಸುವುದಾದರೆ ನಿಮ್ಮ ಜೀವಿತದಲ್ಲಿ ಗುರಿ ಇಲ್ಲ ಎಂದರ್ಥ. ಪೌಲನು ಹೇಳ್ತಾನೆ, ಇತರರಿಗೆ ಬೋಧಿಸಿದ ನಂತರ ನಾನೇ ಭ್ರಷ್ಟನಾಗ್ತೇನೇನೋ, ಅದಕ್ಕೆ ನನ್ನನ್ನು ನಾನು ಜಜ್ಜಿಕೊಂಡು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನನ್ನನ್ನು ನಾನು ಹತೋಟಿಯಲ್ಲಿಟ್ಕೊಳ್ತೇನೆ. ನನ್ನ ಬಾಯಿಯನ್ನು ಹತೋಟಿಯಲ್ಲಿಟ್ಕೊಳ್ತೇನೆ, ಕಣ್ಣನ್ನು ಹತೋಟಿಯಲ್ಲಿಟ್ಕೊಳ್ತೇನೆ, ನನ್ನ ಆಲೋಚನೆಗಳನ್ನು ಹತೋಟಿಯಲ್ಲಿಟ್ಕೊಳ್ತೇನೆ ಅನ್ನುತ್ತಾನೆ. ದೇವರ ಸಹಾಯದಿಂದ, ದೇವರ ಕೃಪೆಯಲ್ಲಿ ದೇವರ ಕಡೆಗೆ ದೃಷ್ಟಿಸುತ್ತಾ ಮುಂದಕ್ಕೆ ಸಾಗುತ್ತೇನೆ ಅನ್ನುತ್ತಾನೆ. ಅದಕ್ಕಾಗಿಯೇ ಪ್ರಿಯ ಸಹೋದರರೇ, ಸಹೋದರಿಯರೇ, ಗುರಿಯಿಲ್ಲದ ಭಕ್ತಿಯನ್ನು ಬಿಟ್ಟು ಗುರಿಯುಳ್ಳ ಭಕ್ತಿಯನ್ನು ಹೊಂದಿಕೊಳ್ಳೋಣ. ತಾಳ್ಮೆಯಿಂದ ನಮ್ಮ ಮುಂದೆ ಇರುವ ಓಟದಲ್ಲಿ ಓಡೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತು ಕೇಳಿದ್ದಾರೆಂದು ನಿಮಗೆ ಗೊತ್ತಲ್ಲವೋ? ನೀವು ನೋಡ್ತಾ ಇದ್ದೀರಲ್ಲವೇ ದೇವರೇ? ನಮ್ಮ ಹೃದಯದಲ್ಲಿ ಆಸೆ ಅಂತೂ ಇದೆ, ಆದರೆ ನಾವು ಮುಂದಕ್ಕೆ ಸಾಗಲಿಕ್ಕಾಗುತ್ತಾ ಇಲ್ಲ ಎಂದು ಹೀಗೆ ಯಾರ್ಯಾರು ತಮ್ಮ ಜೀವಿತದಲ್ಲಿ ಯೋಚನೆ ಮಾಡುತ್ತಾ ಇದ್ದಾರೋ ಅವರು ನಿಮ್ಮ ಕಡೆಗೆ ದೃಷ್ಟಿಸುವ ಹಾಗೆ ಅವರನ್ನು ಆಕರ್ಷಿಸಿಕೊಳ್ಳಿರಿ. ಅಡ್ಡ ಬರುವ ಆಟಂಕಗಳಿಗೆ ಒಳಗಾಗದಂತೆ, ಹಿಂದೆಯಿಂದ ಬರುವಂತಹ ಸೈತಾನನ ಶಕ್ತಿಗಳಿಗೆ ನಾವು ಒಳಗಾಗದಂತೆ, ನಿರಂತರವೂ ನಮ್ಮನ್ನು ಕುಗ್ಗಿಸಿ ಬಿಡುವಂತಹ ನಮ್ಮ ಶರೀರವನ್ನು ಜಯಿಸುತ್ತಾ ಶರೀರಕ್ಕೆ ಒಳಗಾಗದಂತೆ ನಮ್ಮನ್ನು ನಾವು ಜಜ್ಜಿಕೊಂಡು ವಶಪಡಿಸಿಕೊಂಡು ನಿಮಗೆ ವಿಧೇಯರಾಗುತ್ತಾ ನಿಮ್ಮನ್ನೇ ದೃಷ್ಟಿಸುತ್ತಾ ಗಮ್ಯಕ್ಕೆ ಸೇರಿ ನೀವು ಕೊಡುವ ಜೀವ ಕಿರೀಟ ಹೊಂದುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಮೇಲಿಂದ ಮೇಲೆ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮಾಡಿರಿ. ಫೋನ್ ಮಾಡಬೇಡಿ, ಎತ್ತಿಲ್ಲವೆಂದು ಬಾಧೆ ಪಡಬೇಡಿ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಕಳಿಸಿಕೊಡಿ. ನಿಮಗೋಸ್ಕರವೂ ಕೂಡ ನಾವು ಪ್ರಾರ್ಥಿಸ್ತಿದ್ದೇವೆ. ಕಾಲ್ ಮಾಡಬೇಡಿ, ವಾಟ್ಸಪ್ ಮೆಸೇಜ್ ಕಳಿಸಿಕೊಡಿ. ಅವೆಲ್ಲವುಗಳನ್ನು ಪರಿಶೀಲಿಸಿ ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಮೆಂಟ್ ಸೆಕ್ಷನ್ನಲ್ಲಿ ಬಂದು ಯಾವ ಸ್ಥಳದಿಂದ ವೀಕ್ಷಿಸ್ತಿದ್ದೀರೆಂದು ನೀವು ಟೈಪ್ ಮಾಡಿರಿ. ಮೇಲಿಂದ ಮೇಲೆ ಯಾವ ರೀತಿ ನೀವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಇದ್ದೀರಿ ಎಂದು ಕೂಡ ತಿಳಿಯಪಡಿಸಿರಿ. ಅದು ನಮಗೆ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಸೇವೆ ಮುಂದುವರಿಸಲು ಸಹಾಯಕವಾಗಿರುತ್ತೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.